ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರಕ್ಕೆ ಬಂದು ಆಸ್ಟ್ರೇಲಿಯಾದವರು ಅಫಿಷಿಯಲಿ ಕ್ವಾಲಿಫೈ ಆಗಾಯಿತು ಅಂತ ಹೇಳಬೇಕು. ಇನ್ನು ಮುಂದೆ ಆಫ್ಘಾನಿಸ್ತಾನಕ್ಕೆ ಚಾನ್ಸ್ ಇದೆ ಗುರು. ಯಾವ ರೀತಿ ಅನ್ನೋದಾಯಿತು ಅಂದರೆ, ಏನಾರ ಇಂಗ್ಲೆಂಡು ಮತ್ತು ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಮ್ಯಾಚ್ ಆಡಬೇಕಾದ್ರೆ ಇಂಗ್ಲೆಂಡ್ ಅವರು 11 ಓವರ್ಗೆ ಚೇಸ್ ಮಾಡಬೇಕು. ಅವ್ರು ಎಷ್ಟೇ ರನ್ ಕೊಟ್ಟರು ಕೂಡ 11 ಓವರ್ಗೆ ಚೇಸ್ ಮಾಡಬೇಕು, ಅಥವಾ 207 ರನ್ನಿಂದ ಗೆಲ್ಲಬೇಕು ಇಂಗ್ಲೆಂಡರ್ ಅಂತ ಹೇಳಬೇಕು. ಆವಾಗ ಆಫ್ಘಾನಿಸ್ತಾನಕ್ಕೆ ಸಾಧ್ಯ ಅಂತ ಹೇಳಬೇಕು. ಸೆಮಿಫೈನಲ್ ಹಂತಕ್ಕೆ ಬರೋಕ್ಕೆ 8 ರನ್ ಕಡಿಮೆ ಆಗುತ್ತೆ ಸೌತ್ ಆಫ್ರಿಕಾದವ್ರದ್ದು ಆಸ್ಟ್ರೇಲಿಯಾಗಿಂತ. ಆವಾಗ ಏನಾರ 11 ರನ್ನಲ್ಲಿ ಚೇಸ್ ಮಾಡ್ತು ಅಂತಂದರೆ ಇಂಗ್ಲೆಂಡರು, ಅಥವಾ 207 ರನ್ನಿಂದ ಗೆದ್ದು ಅಂದರೆ ಮಾತ್ರ ಆವಾಗ ಚಾನ್ಸ್ ಇರುತ್ತೆ ಆಫ್ಘಾನಿಸ್ತಾನಕ್ಕೆ ಅಂತ ಹೇಳಬೇಕು. ಇಲ್ಲಾಂದರೆ ಅದರ ಚಾನ್ಸ್ ಇರೋದಿಲ್ಲ, ಅದು ಆಗೋದಿಲ್ಲ ಅಂತ ಗೊತ್ತಾ. ಆ ರೀತಿ ಅದು ಇರುತ್ತೆ, ಆಗೋದಿಲ್ಲ. ಆ ಕಾರಣಕ್ಕೆ ಅಫಿಷಿಯಲಿ ಕ್ವಾಲಿಫೈ ಆಗಾಯಿತು ಮತ್ತು ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಅಂತ ಹೇಳಬೇಕು. ಇಲ್ಲಿ ಕ್ವಾಲಿಫೈ ಆದ ನಂತರ ಓಪನ್ ಚಾಲೆಂಜ್ ಹಾಕಿದ್ದಾರೆ ನಮ್ಮ ಭಾರತ ತಂಡಕ್ಕೆ ಆಸ್ಟ್ರೇಲಿಯಾ ಪ್ಲೇಸ್ಗಳು ಅಂತ ಹೇಳಬೇಕು. ಏನಂತ ಹಾಕಿದ್ದಾರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನೀನು 4,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಸ್ಟ್ರೇಲಿಯಾ ಅಂತ ಬಂದ ನಂತರ ನಮ್ಮ ಭಾರತದವ್ರು ಯಾಕೆ ಹೆದರ್ತಾರಪ್ಪ ಗೊತ್ತಿಲ್ಲ. ಯಾವುದಾರ ಒಂದು ICC ಫೈನಲ್ ಟೂರ್ನಮೆಂಟು ಸೆಮಿಫೈನಲ್ ಅಂತ ಅಂದರೆ ಅವ್ರ ಮೇಲೆ ಹೋಗಿ ದಬಾಯ್ಕತ್ತಾರೆ ಅಂತ ಹೇಳ್ಬೇಕು. ಈಗಲೂ ಕೂಡ ಅದೇ ರೀತಿ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಅವ್ರ ಮೇಲೆ ಸೆಮಿಫೈನಲ್ ಬೀಳೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬೇಕು. ಭಾರತ ತಂಡ ಗೆಲ್ತು ನ್ಯೂಜಿಲೆಂಡ್ ಮೇಲೆ ಅಂತ ಅಂದರೆ ಗೆಲ್ಲಿ ಅವ್ರ ಮೇಲೂ ಕೂಡ ಗೆಲ್ಲಿ ಅಂತ ಬಯಸೋಣ. ಇಲ್ಲಿ ಮ್ಯಾಕ್ಸಲು ಮತ್ತು ಎಡ್ಡು ಸ್ಟಾಯ್ನಿಸ್ ಅವರೊಂದು ಓಪನ್ ಚಾಲೆಂಜ್ ಹಾಕಿದ್ದಾರೆ ನಮ್ಮ ಭಾರತ ತಂಡಕ್ಕೆ ಅಂತ ಹೇಳಬೇಕು. ನಾವು ನೆಕ್ಸ್ಟು ಸೆಮಿಫೈನಲ್ಲಿ ಯಾವುದೇ ತಂಡ ಬಂದರೂ ಕೂಡ ಹೊಡೆದು ಬಿಸಾಕ್ತೀವಿ ಅವ್ರನ್ನಂತ ಸುಮ್ಮನೆ ಬಿಡೋದು. ನಾವು ಕಪ್ ಹೊಡಿಲೇಬೇಕು. ನಮ್ಮ ತಂಡದಲ್ಲಿ ಕೆಲವೊಂದಷ್ಟು ಪ್ಲೇಯರ್ಸ್ಗಳು ಇಲ್ಲಾಂದ್ರೂ ಪರವಾಗಿಲ್ಲ, ಭಾರತ ನ್ಯೂಜಿಲೆಂಡ್ ಇವೆರಡರಲ್ಲಿ ಯಾವುದೇ ಬಂದಂದರೂ ಕೂಡ ನಾವು ಅವ್ರ ವಿರುದ್ಧ ಗೆದ್ದು ನಾವು ಫೈನಲ್ಗೆ ಹಂತಕ್ಕೆ ಹೋಗ್ತೀವಿ ಅಂತ ಚಾಲೆಂಜ್ ಮಾಡಿದ್ದಾರೆ ನ್ಯೂಜಿಲೆಂಡ್ ಮತ್ತು ಭಾರತ ಎರಡೂ ತಂಡಕ್ಕೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಾಣ್ಪಡಿ. ಅವ್ರ ಬೇಡಗೋರು ಅವ್ರು ಯಾವಾಗಲೂ ಓವರ್ ಕಾನ್ಫಿಡೆಂಟ್ ಆಗಿರ್ತಾರೆ ಆಸ್ಟ್ರೇಲಿಯಾ ಪ್ಲೇಯರ್ಸ್ಗಳು ಅಂತ ಹೇಳಬೇಕು. ಅದೇ ರೀತಿ ಇರಬೇಕು ಅಂತಲೂ ಕೂಡ